ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ವಿಷಯ 9ನೇ ತರಗತಿ ಕನ್ನಡ ಪ್ರಥಮ ಭಾಷೆ ಗದ್ಯ ಭಾಗ 5 ಜನಪದ ಕಲೆಗಳ ವೈಭವ. 9ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಕ್ವಶನ್ ವಿತ್ ಆನ್ಸರ್. ಗದ್ಯ ಭಾಗ 5 ಜನಪದ ಕಲೆಗಳ ವೈಭವ. ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಪ್ರಶ್ನೆ 1, ಜಸ್ತ್ವ ಸಂಧಿಗೆ ಉದಾಹರಣೆಯಾದ ಪದವಿದು. ಇಲ್ಲಿ ABCDಯಲ್ಲಿ ಉತ್ತರ ಎ ಷಡಾನನ, ಉತ್ತರ ಎ ಷಡಾನನ ಆಗಿದೆ. ಪ್ರಶ್ನೆ 2, ವಾಜ್ಞೇಯ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ABCDಯಲ್ಲಿ ಉತ್ತರ ಸಿ ಅನುನಾಸಿಕ ಸಂಧಿ ವಾಜ್ಞೇಯ ಸಂಧಿ ಪದಕ್ಕೆ ಉದಾಹರಣೆಯಾಗಿದೆ. ಪ್ರಶ್ನೆ 3, ಚುತ್ವ ಸಂಧಿ ಪದವಿದು. ಈ ABCDಯಲ್ಲಿ ಆಪ್ಷನ್ನಲ್ಲಿ ಆಪ್ಷನ್ಸ್ ಎ ಶರಚಂದ್ರ. ಪ್ರಶ್ನೆ 4, ಅಜಂತ ಪದದ ಸಂಧಿ. ಈ ABCDಯಲ್ಲಿ ಉತ್ತರ ಎ ಜಸ್ತ್ವ ಸಂಧಿ. ಪ್ರಶ್ನೆ 5, ಮನಶುದ್ಧಿ ಪದವು ಈ ಸಂಧಿಯ ಪದವಾಗಿದೆ. ಚುತ್ವ ಸಂಧಿ, ಉತ್ತರ ಬಿ. ಪ್ರಶ್ನೆ 6, ಸನ್ಮಾನ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ABCDಯಲ್ಲಿ ಉತ್ತರ ಸಿ ಅನುನಾಸಿಕ ಆಗಿದೆ. ಈ ಕೆಳಗಿನ ಪದದಲ್ಲಿ ಮೊದಲೆರಡು ಪದಗಳಿರುವ ಸಂಬಂಧಂತೆ ಮೂರನೇ ಪದಕ್ಕೆ ಸೇರಿಸಿ ಹೊಂದುವ ಸಂಬಂಧವನ್ನು ಬರೆಯಿರಿ. ಪ್ರಶ್ನೆ 7, ಕಂಸಾಳೆ ದೇವರಗುಡ್ಡ ವೀರಗಾಸೆ ಶೈವ ಸಂಪ್ರದಾಯ. ಪ್ರಶ್ನೆ 8, ವಾಡಿಕೆ ರೂಢಿ ವ್ಯಕ್ಕೆರಿ ರೀತಿ. ಪ್ರಶ್ನೆ 9, ಕೂಸು ಅಕರ್ಮಕ ಧಾತು, ಬಿಡು ಇದು ಸಕರ್ಮಕ ಧಾತು. ಪ್ರಶ್ನೆ 10, ಡೊಳ್ಳು ವಾದ್ಯ ಪ್ರಕಾರ ಕಲೆ, ಯಕ್ಷಗಾನ, ನೃತ್ಯ ಪ್ರಧಾನ. ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 11, ವೀರಗಾಸೆ ಯಾವ ಸಂಪ್ರದಾಯಕ್ಕೆ ಸೇರಿದ ನೃತ್ಯ? ಉತ್ತರ ವೀರಗಾಸೆ ಶೈವ ಸಂಪ್ರದಾಯದ ಧಾರ್ಮಿಕ ನೃತ್ಯವಾಗಿದೆ. ಪ್ರಶ್ನೆ 12, ವೀರಗಾಸೆಯಲ್ಲಿ ಬಳಸುವ ವಾದ್ಯಗಳು ಯಾವುವು? ಉತ್ತರ ವೀರಗಾಸೆಯಲ್ಲಿ ಪಂಚವಾದ್ಯಗಳಾದ ತಳ, ಶ್ರುತಿ, ಚಮಾಳ, ಒಲಗ, ಕರಡೆಗಳನ್ನು ಬಳಸುತ್ತಾರೆ. ಪ್ರಶ್ನೆ 13, ವೀರಭದ್ರನ ಕುಣಿತಕ್ಕೆ ವೀರಗಾಸೆ ನೃತ್ಯಕ್ಕೆ ಇರುವ ವ್ಯತ್ಯಾಸವೇನು? ಉತ್ತರ ವೀರಭದ್ರನ ಕುಣಿತ ಒಬ್ಬ ವ್ಯಕ್ತಿ ಕುಣಿತ, ವೀರಗಾಸೆ ಸಾಮೂಹಿಕ ನೃತ್ಯ. ಪ್ರಶ್ನೆ 14, ವೀರಗಾಸೆ ನೃತ್ಯವನ್ನು ಯಾವ ಸಂದರ್ಭದಲ್ಲಿ ಏರ್ಪಡಿಸಲಾಗುತ್ತದೆ? ಉತ್ತರ ಸಾಮಾನ್ಯವಾಗಿ ಮದುವೆ, ಗೃಹ ಪ್ರವೇಶ, ಜಾತ್ರೆ, ಉತ್ಸವ, ಹಬ್ಬ, ಹರಿದಿನಗಳಲ್ಲಿ ವೀರಭದ್ರನ ಕುಣಿತ ಏರ್ಪಡಿಸುತ್ತಾರೆ. ವೀರಗಾಸೆ ಸಾಮಾಜಿಕ ಸಂದರ್ಭಗಳಲ್ಲಿ ಮನರಂಜನೆಗಾಗಿಯೂ ಬಳಕೆ ಆಗುತ್ತದೆ. ಪ್ರಶ್ನೆ 15, ಕಂಸಾಳೆ ಗುಡ್ಡರು ಕಂಸಾಳೆಯನ್ನು ಕೈಗೆತ್ತಿಕೊಳ್ಳುವ ಮೊದಲು ಯಾವ ದೇವರನ್ನು ಸ್ಮರಿಸುತ್ತಾರೆ? ಉತ್ತರ ಕಂಸಾಳೆ ಗುಡ್ಡರು ಕಂಸಾಳೆಯನ್ನು ಕೈಗೆತ್ತಿಕೊಳ್ಳುವ ಮೊದಲು ಮಾದೇಶ್ವರ ದೇವರನ್ನು ಸ್ಮರಿಸುತ್ತಾರೆ. ಪ್ರಶ್ನೆ 16, ಕಂಸಾಳೆ ಎಂಬ ಹೆಸರು ಹೇಗೆ ಬಂದಿತು? ಉತ್ತರ ಸಂಸ್ಕೃತ ಪದ ಕಾಂಸ್ತಾಲ್ಯ. ಈ ಪದದ ತದ್ಭವ ರೂಪವೇ ಕಂಸಾಳೆ ಎಂದಾಗಿದೆ. ಪ್ರಶ್ನೆ 17, ಡೊಳ್ಳು ಕುಣಿತ ಯಾವ ಸಂಪ್ರದಾಯಕ್ಕೆ ಸೇರಿದ ಕುಣಿತವಾಗಿದೆ? ಉತ್ತರ ಡೊಳ್ಳು ಕುಣಿತ ಬೀರೇಶ್ವರ ಸಂಪ್ರದಾಯಕ್ಕೆ ಸೇರಿದ ಕುಣಿತವಾಗಿದೆ. ಪ್ರಶ್ನೆ 18, ಭರಮದೇವರ ಗುಡಿಯ ಮುಂದೆ ಡೊಳ್ಳಿನ ಹಾಡುಗಳ ಕಾರ್ಯಕ್ರಮ ಯಾವಾಗ ನಡೆಯುತ್ತದೆ? ಉತ್ತರ
ಭರಮದೇವರ ಗುಡಿಯ ಮುಂದೆ ಡೊಳ್ಳಿನ ಹಾಡುಗಳ ಕಾರ್ಯಕ್ರಮವು ಶ್ರಾವಣ ಸೋಮವಾರ ಅಮಾವಾಸ್ಯೆ ದಿನ ಮತ್ತು ಯುಗಾದಿ ಎಂದು ಪಲ್ಲಕ್ಕಿ ಉತ್ಸವದ ತರುವಾಯ ನಡೆಯುತ್ತದೆ. ಪ್ರಶ್ನೆ 19. ಯಕ್ಷಗಾನದ 3 ಶೈಲಿಗಳಾವು? ಉತ್ತರ: ಯಕ್ಷಗಾನದ 3 ಶೈಲಿಗಳು ತೆಂಕುತಿಟ್ಟು, ಗಡುಗುತಿಟ್ಟು, ಬಡಬಡಗುತಿಟ್ಟು. ಪ್ರಶ್ನೆ 20. ಯಕ್ಷಗಾನಕ್ಕೆ ಇರುವ ಇತರ ಹೆಸರುಗಳು ಯಾವುವು? ಉತ್ತರ: ಯಕ್ಷಗಾನಕ್ಕೆ ಇರುವ ಇತರ ಹೆಸರುಗಳೆಂದರೆ ದಶಾವತಾರ, ಬಯಲಾಟ, ಭಾಗವತ ರಾಟ. ಪ್ರಶ್ನೆ 21. ಯಕ್ಷಗಾನದ ಪಂಚ ಅಂಗಗಳು ಯಾವುವು? ಉತ್ತರ: ಯಕ್ಷಗಾನದ ಪಂಚ ಅಂಗಗಳು ಯಾವೆಂದರೆ ಗೀತ, ಕುಣಿತ, ವೇಷಭೂಷಣ, ಮಾತುಗಾರಿಕೆ, ವಾದ್ಯ. ಪ್ರಶ್ನೆ 22. ಯಕ್ಷಗಾನ ರಂಗಸ್ಥಳದ ಸಮೀಪವಿರುವ ನೇಪಥ್ಯವನ್ನು ಏನೆಂದು ಕರೆಯುತ್ತಾರೆ? ಉತ್ತರ: ಯಕ್ಷಗಾನದಲ್ಲಿ ರಂಗಸ್ಥಳದ ಸಮೀಪ ಇರುವ ನೇಪಥ್ಯವನ್ನು ಚೌಕಿ ಅಥವಾ ಬಣ್ಣದ ಮನೆ ಎಂದು ಕರೆಯುವರು. ಪ್ರಶ್ನೆ 23. ಯಕ್ಷಗಾನ ರಚನೆಯಲ್ಲಿ ಯಾವ ತತ್ವಗಳನ್ನು ಪ್ರಸಂಗದಲ್ಲಿ ಅಳವಡಿಸುತ್ತಾರೆ? ಉತ್ತರ: ಯಕ್ಷಗಾನ ಪ್ರಸಂಗ ರಚಿಸುವವರು ದುಷ್ಟ ನಿಗ್ರಹ, ಶಿಷ್ಟ ಪರಿಪಾಲನೆ ತತ್ವಗಳನ್ನು ಪ್ರಸಂಗಗಳಲ್ಲಿ ಅಳವಡಿಸುತ್ತಾರೆ. ಪ್ರಶ್ನೆ 24. ಯಕ್ಷಗಾನದಲ್ಲಿ ಕಂಡುಬರುವ ಪ್ರಮುಖ ಹಾಸ್ಯ ಪಾತ್ರಗಳು ಯಾವುವು? ಉತ್ತರ: ಯಕ್ಷಗಾನದ ಪ್ರಸಂಗಗಳಲ್ಲಿ ಕಂಡುಬರುವ ಪ್ರಮುಖ ಹಾಸ್ಯ ಪಾತ್ರಗಳೆಂದರೆ ಹನುಮನಾಯಕ, ಕುಬಳೆ, ಚೌರಕ, ವನಪಾಲಕ ಇತ್ಯಾದಿಗಳು ಈ ಯಕ್ಷಗಾನದಲ್ಲಿ ಕಂಡುಬರುವ ಪ್ರಮುಖ ಹಾಸ್ಯಗಳು. ಪ್ರಶ್ನೆ 25. ಯಕ್ಷಗಾನದಲ್ಲಿ ಭಾಗವತ್ ಎಂದರೆ ಯಾರು? ಉತ್ತರ: ಯಕ್ಷಗಾನದಲ್ಲಿ ಭಾಗವತ್ ಎಂದರೆ ಯಕ್ಷಗಾನ ಕಲಿಸುವನು. ಈ ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯದಲ್ಲಿ ಬರೆಯಿರಿ. ಪ್ರಶ್ನೆ 36. ವೀರಗಾಸೆ ಕುಣಿತದ ವೇಷಭೂಷಣಗಳು ಹೇಗಿರುತ್ತದೆ ವಿವರಿಸಿ. ಉತ್ತರ: ವೀರಗಾಸೆ ಕುಣಿತದವರ ವೇಷಭೂಷಣ ವಿಶೇಷವಾಗಿರುತ್ತದೆ. ಬಿಳಿಯ ಪಂಚೆ, ವೀರಗಚ್ಚೆ, ತಲೆಗೆ ಅರಿಶಿಣ ಅಥವಾ ನೀಲಿ ಬಣ್ಣದ ರುಮಾಲು, ಕಾವಿ ಬಣ್ಣದ ಕಸೆ ಅಂಗಿ, ಕೊರಳಲ್ಲಿ ರುದ್ರಾಕ್ಷಿ, ಹಣೆಗೆ ವಿಭೂತಿ, ಕರ್ಣಕುಂಡಲ, ಸೊಂಟಪಟ್ಟಿ, ಬಿಚುಗತ್ತಿ ಹಾಗೂ ಕಾಲಜ್ಞೆಗೆ ಧರಿಸುತ್ತಾರೆ. ಪ್ರಶ್ನೆ 27. ದೇವರ ಗುಡ್ಡರಿಗೆ ಕಂಸಾಳೆ ಬಗ್ಗೆ ಇರುವ ಗೌರವ ಭಾವನೆ ಹೇಗೆ ವ್ಯಕ್ತಪಡಿಕೊಂಡಿದೆ? ಉತ್ತರ: ಕಂಸಾಳೆಯು ಮಹಿಮೆ ಅಪಾರ ಎಂದು ಭಾವಿಸುವ ಗುಡ್ಡರು ಅದನ್ನು ಕೈಗೆತ್ತಿಕೊಳ್ಳುವ ಮೊದಲು 7 ಮಲೆ ಹೆತ್ತೆಯ ನಮ್ಮಪ್ಪಾಜಿ ಮಯಾರ್ಕಾರ್ ಮಹಾದೇವ್ ನಿನ್ನ ಪಾದಕ್ಕೆ ಗತಿ ಕಣಪ್ಪ ಶರಣಾರ್ಥಿ ಎಂದು ನಮಸ್ಕರಿಸಿ ಕಣ್ಣಿಗೊತ್ತಿಕೊಂಡು ಅನಂತರ ಬಾರಿಸಲು ಪ್ರಾರಂಭಿಸುವರು. ಪ್ರಶ್ನೆ 28. ಭರಮದೇವರ ಗುಡಿಯ ಮುಂದೆ ಡೊಳ್ಳಿನ ಹಾಡುಗಳ ಕಾರ್ಯಕ್ರಮ ಹೇಗೆ ನಡೆಯುತ್ತದೆ? ಉತ್ತರ: ಭರಮದೇವರ ಗುಡಿಯ ಮುಂದೆ ಡೊಳ್ಳಿನ ಹಾಡುಗಳ ಕಾರ್ಯಕ್ರಮ ನಡೆಯುತ್ತದೆ. ಅದರಂತ ಭಕ್ತರು ದೇವರ ಉಮ್ಮೆಳದವರಾಗಿ ಒಬ್ಬರು ಡೊಳ್ಳು ಬಾರಿಸುತ್ತಾರೆ, ಹಾಡು ಹೇಳುತ್ತಾರೆ. ಹಿಮ್ಮಳದಲ್ಲಿ ಹಲವಾರು ತಾಳ ಮತ್ತು ಕೊಳಲು ಬಾರಿಸುತ್ತಾ ಮುಮ್ಮೆಳದವರು ಹೇಳಿಕೊಟ್ಟ ಹಾಡಿನ ಭಾಗವನ್ನು ಹೇಳುತ್ತಾರೆ. ಸ್ವಾಮಿ ನಮ್ಮಯ್ಯ ದೇವರು ಬಂದಾನ ಬನ್ನಿರಿ, ಗುರುವೇ ನಮ್ಮಯ್ಯ ದೇವರು ಬಂದಾನ ಬನ್ನಿರಿ ಎಂದು ಡೊಳ್ಳಿನ ಹಾಡು ಪ್ರಾರಂಭವಾಗುತ್ತದೆ.
ಪ್ರಶ್ನೆ 29. ಯಕ್ಷಗಾನದಲ್ಲಿ ತೆಂಕುತಿಟ್ಟು ಮತ್ತು ಬಡಗುತಿಟ್ಟುಗಳ ವೈಶಿಷ್ಟ್ಯವನ್ನು ವಿವರಿಸಿ. ಉತ್ತರ: ಯಕ್ಷಗಾನದಲ್ಲಿ ತೆಂಕುತಿಟ್ಟಿನ ಚೆಂಡೆ ವಾದಕನಿಗೆ ಆಸನ ವ್ಯವಸ್ಥೆ ಇರುವುದಿಲ್ಲ. ಪಾತ್ರಧಾರಿಗಳಿಗೆ ಒಂದು ಸಿಂಹಾಸನವಿರುತ್ತದೆ. ಬಡ ಗುತ್ತಿಟ್ಟಿಲ್ಲಿನ ಇದರ ಬದಲಿಗೆ ರಥದ ಆಕೃತಿ ಆಸನವನ್ನು ಸಾಂಪ್ರದಾಯಿಕವಾಗಿ ಬಳಸುತ್ತಾರೆ. ಯಕ್ಷಗಾನದಲ್ಲಿ ಬಳಸುವ ವಿಶೇಷಭೂಷಣಗಳು ತಿಟ್ಟು ಮತ್ತು ಪಾತ್ರಕ್ಕನುಗುಣವಾಗಿ ವೈವಿಧ್ಯಮಯವಾಗಿರುತ್ತದೆ. ತೆಕ್ಕಿನಲ್ಲಿ ಅರ್ಥಗಾರಿಕೆ ಪ್ರಾಧಾನ್ಯತೆ ಇದ್ದು ದೊಡ್ಡ ದೊಡ್ಡ ಹೆಜ್ಜೆ ಹಾಕಿ ಗಿರಿಕಿ ಹೊಡೆಯುವುದು ಇದರ ವೈಶಿಷ್ಟ್ಯ. ಬಡಗಿನಲ್ಲಿ ಕುಣಿತ ಹಾಗೂ ಅಭಿನಯಕ್ಕೆ ಪ್ರಧಾನ ಇದ್ದು ಚಕ್ರಮಂಡಿ ಕುಣಿತವಿರುತ್ತದೆ. ಪ್ರಶ್ನೆ 30. ಚೌಕಿಯಲ್ಲಿ ನಡೆಯುವ ವಿಶಿಷ್ಟತೆಗಳೇನು ವಿವರಿಸಿ. ಉತ್ತರ: ರಂಗಸ್ಥಳದ ಸಮೀಪ ಇರುವ ನೆಪಥ್ಯ ತೆರೆಯ ಹಿಂಭಾಗವೇ ಚೌಕಿ ಅಥವಾ ಬಣ್ಣದ ಮನೆ ಭಾಗತರು ಹಿಮ್ಮೇಳ ಹಾಗೂ ಪಾತ್ರಧಾರಿಗಳೊಂದಿಗೆ ಇಲ್ಲಿ ಆಗಮಿಸುತ್ತಾರೆ. ಪಾತ್ರಧಾರಿಗಳ ತಮ್ಮ ಬಣ್ಣಗಳನ್ನು ತಾವೇ ಹಚ್ಚಿಕೊಳ್ಳುತ್ತಾರೆ. ಮೊದಲು ಚೌಕಿಯಲ್ಲಿ ಗಣಪತಿ ಪೂಜೆ ನಡೆಯುತ್ತದೆ. ಪ್ರಶ್ನೆ 31. ಯಕ್ಷಗಾನದಲ್ಲಿ ವೀರರಸ ಹಾಗೂ ಶೃಂಗಾರ ರಸ ಪ್ರಧಾನವಾದ ಪ್ರಮುಖ ಪ್ರಸಂಗಗಳನ್ನು ಹೆಸರಿಸಿ. ಉತ್ತರ: ಯಕ್ಷಗಾನದಲ್ಲಿ ಕೃಷ್ಣಾರ್ಜುನ ಕಾಳಗ, ಕರ್ಣಾರ್ಜುನ ಕಾಳಗ, ಬಬ್ರುವಾಹನ ಕಾಳಗ, ಸುಧನ ಅರ್ಜುನ್ ಕಾಳಗ ಮೊದಲಾದವು ವೀರಪ್ರಸಾದವಾದವು. ವೀರರಸ ಪ್ರಧಾನವಾದವು ಚಂದ್ರಾವಳಿ ವಿಲಾಸ, ರೀತಿ ಕಲ್ಯಾಣ, ರತ್ನಾವತಿ ಕಲ್ಯಾಣ ಮೊದಲಾದ ಶೃಂಗಾರ ರಸಪ್ರಧಾನವಾದವು. ಈ ಕೆಳಗಿನ ಅಥವಾ ಹೇಳಿಕೆಯ ಸಂದರ್ಭ ಮತ್ತು ಸಾರಾಂಶವನ್ನು ವಿವರಿಸಿ ಬರೆಯಿರಿ. ಪ್ರಶ್ನೆ 32. ಆಹಾ ರುದ್ರ, ಆಹಾ ದೇವ. ಉತ್ತರ: ಆಯ್ಕೆ ಈ ವಾಕ್ಯವನ್ನು ಜಾನಪದ ವಿಷಯದ ಕೋಶ ಮತ್ತು ವಿಷಯ ಸಂಪಾದೀಕರಣ ಸಂಪನ್ಮೂಲ ಸಾಹಿತ್ಯ ಕನ್ನಡ ಭಾಷೆ ಕೃತಿಯಿಂದ ಆಯ್ದ ಜನಪದ ಕಲೆಗಳ ವೈಭವ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ವೀರಗಾಸೆ ಶೈವ ಸಂಪ್ರದಾಯದ ಧಾರ್ಮಿಕ ವೀರ ನೃತ್ಯ ಸಾಮೂಹಿಕ ನೃತ್ಯವನ್ನು ಒಳಗೊಂಡ ಕರ್ನಾಟಕದ ಜನಪದ ಕಲೆ. ವೀರಗಾಸೆ ಯಾವ ರೀತಿಯಲ್ಲಿ ಆರಂಭಗೊಳ್ಳುತ್ತದೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಲಾಗಿದೆ. ಇಲ್ಲಿ ಸಂದರ್ಭದ ಸಾರಾಂಶ ಈ ಮೇಲಿನ ಸಾಲುಗಳು ಒಡಪಿನ ಆರಂಭದಲ್ಲಿ ಬರುವ ದೈವ ಸುತ್ತಿಯನ್ನು ವ್ಯಕ್ತಪಡಿಸುತ್ತದೆ. ಪ್ರಶ್ನೆ 33. ಬಲ್ಲರೆ ವೀರ, ಆಹಾ ವೀರ. ಉತ್ತರ: ಆಯ್ಕೆ ಈ ವಾಕ್ಯವನ್ನು ಜಾನಪದ ವಿಷಯ ಕೋಶ ಮತ್ತು ವಿಷಯ ಸಂಪಾದೀಕರಣ ಸಂಪನ್ಮೂಲಗಳ ಸಾಹಿತ್ಯ ಕನ್ನಡ ಭಾಷೆ ಕೃತಿಯಿಂದ ಆಯ್ದ ಜನಪದ ಕಲೆಗಳ ವೈಭವ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ವೀರಭದ್ರನ ಕುಣಿತ. ಒಬ್ಬ ವ್ಯಕ್ತಿ ಕುಣಿತ. ವೀರಭದ್ರನ ವೇಷಧಾರಿ ಯಕ್ಷಗಾನ ವಿದರ್ಭನ ಜನನ ಮತ್ತು ವೀರಭದ್ರನ ವಿಜಯ ಮುಂತಾದ ಉಡುಪುಗಳನ್ನು ಹೇಳುತ್ತಾನೆ. ಆಗ ಮತ್ತೊಬ್ಬ ವ್ಯಕ್ತಿ ಏನೆಂದು ಹೇಳುತ್ತಾನೆ, ನರ್ತನವನ್ನು ಮುಂದುವರಿಸುತ್ತಾನೆ ಎಂದು ಹೇಳುವ ಸಂದರ್ಭದಲ್ಲಿ ಈ ವಾಕ್ಯವನ್ನು ಹೇಳಲಾಗಿದೆ. ಸಾರಾಂಶ: ಈ ವಾಕ್ಯವು ವೀರಭದ್ರನ ವೀರತನ ವರ್ಣನೆಯನ್ನು ಮಾಡಿದೆ. ಪ್ರಶ್ನೆ 34. ಏಳು ಮಲೆ ಹೆತ್ತಯ್ಯ ನಮ್ಮಪ್ಪಾಜಿ. ಉತ್ತರ: ಆಯ್ಕೆ ಈ ವಾಕ್ಯವನ್ನು ಜಾನಪದ ವಿಷಯ ಕೋಶ ಮತ್ತು ವಿಷಯ ಸಂಪಾದೀಕರಣ ಸಂಪನ್ಮೂಲ ಸಾಹಿತ್ಯ ಕನ್ನಡ ಭಾಷೆಯ ಕೃತಿಯಿಂದ ಆಯ್ದ ಜನಪದ ಕಲೆಗಳ ವೈಭವ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಇಲ್ಲಿ ಸಂದರ್ಭ: ದೇವರು ಗುಡ್ಡರು ಕಾಣಿಕೆಯನ್ನು ಸ್ವೀಕರಿಸುವಾಗ ಕಂಸಾಳೆ ಬಟ್ಟಲವನ್ನು ಮಾತ್ರ ಮುಂದೆ ಒಡ್ಡಿ ಪಡೆದು ಅನಂತರ ಜೋಳಿಗೆಗೆ ಸುರಿದು ಕೊಡುತ್ತಾರೆ. ಇದು ಅದು ಪವಿತ್ರ ಸಾಧನವಾದುದರಿಂದ ಅರ್ಪಿಸುವ ಕಾಣಿಕೆ ಮಲೆ ಮಾದೇಶ್ವರನಿಗೆ ಸಮರ್ಪಿತವಾದಂತೆ ಎಂಬ ಭಾವನೆ ಗುಡ್ಡನಿಗೂ ದಾನಿಗೂ ಇರುತ್ತದೆ. ಈ ಕಂಸಾಳೆ ಮಹಿಮೆ ಅಪಾರ ಎಂದು ಭಾವಿಸುವ ಗುಡ್ಡರು ಅದನ್ನು ಕೈಗೆತ್ತಿಕೊಳ್ಳುವ ಮೊದಲು ಏನೆಂದು ಹೇಳುತ್ತಾರೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಲಾಗಿದೆ. ಇಲ್ಲಿ ಸಂದರ್ಭದ ಸಾರಾಂಶ: ಈ ವಾಕ್ಯದಲ್ಲಿ ಗುಡ್ಡರಿಗೆ ಮಲೆ ಮಾದೇಶ್ವರನ ಮೇಲಿರುವ ಭಕ್ತಿ ವ್ಯಕ್ತವಾಗಿದೆ. ಪ್ರಶ್ನೆ 35. ಸ್ವಾಮಿ ನಮ್ಮಯ್ಯ ದೇವರು ಬಂದಾನ ಬನ್ನಿರಿ. ಉತ್ತರ: ಆಯ್ಕೆ ಈ ವಾಕ್ಯವನ್ನು ಜಾನಪದ ವಿಷಯ ಕೋಶ ಮತ್ತು ವಿಷಯ ಸಂಪಾದೀಕರಣ ಸಂಪನ್ಮೂಲ ಸಾಹಿತ್ಯ ಕನ್ನಡ ಭಾಷೆ ಕೃತಿಯಿಂದ ಆಯ್ದ ಜಾನಪದ ಕಲೆಗಳ ವೈಭವ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ:
ಶ್ರಾವಣ ಸೋಮವಾರ ಅಮಾವಾಸ್ಯೆ ದಿನ ಈ ಯುಗಾದಿಯೊಂದು ಪಲ್ಲಕ್ಕಿ ಉತ್ಸವ ತರುವಾಯ ಭರಮದೇವರ ಗುಡಿಯ ಮುಂದೆ ಡೊಳ್ಳಿನ ಹಾಡುಗಳ ಕಾರ್ಯಕ್ರಮ ನಡೆಯುತ್ತದೆ. ಡೊಳ್ಳಿಯ ಹಾಡು ಹಾಗೂ ಈ ಆರಂಭವಾಗುತ್ತದೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಹೇಳಲಾಗಿದೆ. ಸಂದರ್ಭದ ಸಾರಾಂಶ: ಕವಿತೆಯ ಸಾಲುಗಳ ಮೂಲಕ ಭಕ್ತರನ್ನು ದೈವ ಸನ್ನಿಧಿಗಳ ಬರಲು ಆಹ್ವಾನಿಸುತ್ತಾರೆ. ಪ್ರಶ್ನೆ 36: ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನೆ. ಆಯ್ಕೆ: ಈ ವಾಕ್ಯವನ್ನು ಜಾನಪದ ವಿಷಯ ಕೋಶ ಮತ್ತು ವಿಷಯ ಸಂಪಾದೀಕರಣ ಸಂಪನ್ಮೂಲ ಸಾಹಿತ್ಯ ಕನ್ನಡ ಭಾಷೆ ಕೃತಿಯಿಂದ ಆಯ್ದ ಜನಪದ ಕಲೆಗಳ ವೈಭವ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಇಲ್ಲಿ ಸಂದರ್ಭ: ಯಕ್ಷಗಾನ ಜನರಲ್ಲಿ ಧಾರ್ಮಿಕ ಮತ್ತು ನೀತಿ ಪ್ರಜ್ಞೆಗಳನ್ನು ಬೆಳೆಯಲು ಸಹಕಾರಿಯಾಗಿದೆ. ಯಕ್ಷಗಾನ ಪ್ರಸಂಗ ರಚಿಸುವ ಉದ್ದೇಶ ಏನಾಗಿರುತ್ತದೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಲಾಗಿದೆ. ಸ್ವಾರಸ್ಯ: ಪ್ರತಿಯೊಂದು ಯಕ್ಷಗಾನ ಪ್ರಸಂಗವು ನೋಡೂರುಗಳಲ್ಲಿ ಅಂತಿಮವಾಗಿ ದೈವ ಭಕ್ತರಿಗೆ ಜಯವಾಗುವುದು. ಈ ಹೇಳಿಕೆ 8-10 ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 37: ವೀರಗಾಸೆ ನರ್ತಕನ ಒಡಪಿನೊಂದಿಗೆ ಕುಣಿತ ಹೇಗಿರುತ್ತದೆ? ಉತ್ತರ: ವೀರಗಾಸೆ ಒಂದು ಸಾಮೂಹಿಕ ನೃತ್ಯವಾಗಿದ್ದು 2-30 ಮಂದಿ ಭಾಗವಹಿಸುತ್ತಾರೆ. ಆಹಾ ರುದ್ರ ಆಹಾ ದೇವ ಎಂದು ವೀರಗಾಸೆ ನರ್ತಕ ಹೇಳುವ ಒಡಪಿನೊಂದಿಗೆ ಕುಣಿತ ಪ್ರಾರಂಭವಾಗುತ್ತದೆ. ಈ ಕುಣಿತದಲ್ಲಿ ವೀರಭದ್ರ ಹುಟ್ಟಿದ ಸಂದರ್ಭದಲ್ಲಿ ವರ್ಣನೆ ಹೀಗಿದೆ: ವೀರಭದ್ರನ ದೇವರು ಹುಟ್ಟಿದ ರೂಪ ಇಂತು ಎಂದು ಹುಟ್ಟಿದಾಗಲೇ ವೀಣಗಾಸೆ, ಮಂಜುಳಾಸೆ, ಬ್ರಹ್ಮಗಾಸೆ, ವಿಷ್ಣುಗಾಸೆ, ರುದ್ರಗಾಸೆ, ಮೆಟ್ಟಿಲ ಹೊನ್ನಾವಿಗೆ 1000 ಶಿರ, 3000 ನಯನ, 2000 ಭುಜ, ಕೆಕ್ಕರಿಸಿದ ಕಣ್ಣು, ಜುಂಜುಮಂಡೆ ಇಂತಪ್ಪ ಶ್ರೀ ವೀರಭದ್ರ ದೇವರು ಹೋಮರ ಕುಂಡದ ಒಳಗೆ ಹೇಗೆ ಬರುತ್ತಾರೆಂದರೆ ಎನ್ನುವ ಉಡುಪಿನೊಂದಿಗೆ ವೀರಭದ್ರನ ಕುಣಿತ ಸಾಗುತ್ತದೆ. ಚಮ್ಮಾಳ ಮತ್ತು ಕರಡೆಯ ಬಡಿತ ಇವರ ಕುಣಿತಕ್ಕೆ ಸ್ಫೂರ್ತಿ ನೀಡುತ್ತಾರೆ. 4 ಗತಿಗಳಿರುವ ವೀರಗಾಸೆ ಕುಣಿತದಲ್ಲಿ ಒಂದೊಂದು ಗತಿಯ ಕುಣಿತದ ನಂತರ ಮತ್ತೊಬ್ಬ ನರ್ತಕ ಒಡೆಯ ಹೇಳುತ್ತಾನೆ. ಒಡಪು ಮುಗಿಯುತ್ತಿದ್ದಂತೆ ವಾದ್ಯಗಳ ಬೋರ್ಗರಿತರೊಂದಿಗೆ ಮುಂದಿನ ಗತಿ ಕುಣಿತ ಪ್ರಾರಂಭವಾಗುತ್ತದೆ. ಈ ಗತಿಯಿಂದ ಗತಿಗೆ ಕುಣಿತ ಬಡಿತಗಳ ವೇಗ ಹೆಚ್ಚುತ್ತಾ ಹೋಗುತ್ತದೆ. ಪ್ರಶ್ನೆ 38: ಬೀಸು ಕೊಂಸಾಳೆ ವೈಶಿಷ್ಟ್ಯತೆಯನ್ನು ವಿವರಿಸಿ. ಉತ್ತರ: ಬೀಸು ಕೊಂಸಾಳೆ ದೇವರ ಗುಡ್ಡರ ವಿಶಿಷ್ಟ ನೃತ್ಯ ಕರ್ನಾಟಕದವನೇ ಭಾಗವತನಾದ್ದರಿಂದ ಭಾಗವತರಾಟ ಎಂಬ ಹೆಸರು ಬಂದಿದೆ. ಯಕ್ಷಗಾನದಲ್ಲಿ ಆಟ ಆಡಿಸುವ ಸ್ಥಳವನ್ನು ರಂಗಸ್ಥಳ ಎಂದು ಕರೆಯುವರು. ಆರಂಭದ ಕಾಲದಲ್ಲಿ ಬಿದಿರು ಅಥವಾ ಕಂಬಗಳನ್ನು ಕಟ್ಟಿ ಮಾವಿನ ತೋರಣಗಳಿಂದ ಅಲಂಕರಿಸುತ್ತಾರೆ. ಜಾನಪದ ನೃತ್ಯಗಳಲ್ಲಿ ಅಪೂರ್ವವಾದದ್ದು ಇದರಲ್ಲಿ ತಾರ, ತಟ್ಟಲು, ತಟ್ಟು, ಬಟ್ಟಲು ಮುಂತಾದ ಬಗೆಗಳಿಗೆ 4 ಮಂದಿ ಉಡ್ಡರು ಒಂದು ಕಡೆ ನಿಂತು ಲಿಂಗ ಬಾ ಮುಂದ ಲಿಂಗ ಬಾ ನಮ್ಮ ಮುದ್ದು ಬಾ ಮಾದಯ್ಯ ಲಿಂಗ ಬಾ ಎಂದು ಆಡುತ್ತಾರೆ. ಕಂಸಾಳೆ ಹಿಡಿದ ಗುಡ್ಡ ತಾಳಕ್ಕೆ ತಕ್ಕಂತೆ ವಿವಿಧ ವಿನ್ಯಾಸಗಳಲ್ಲಿ ಬಾರಿಸುತ್ತಾ ಕುಣಿಸುತ್ತಾರೆ. ತಲೆ ಮೇಲೆ, ಬೆನ್ನ ಹಿಂದೆ, ಕಾಲ ಕೆಳಗೆ ನಿಂತು ಬಳಗಿ ದ್ವಿಗತಿಯಲ್ಲಿ ನಿರ್ಗತಿ ಭಂಗಿ ಆಶ್ಚರ್ಯಕರ ಹಾಗೂ ಅದ್ಭುತ. ಒಮ್ಮೊಮ್ಮೆ ಇಬ್ಬರು ಗುಡ್ಡರು ಕಲಿತು ನೃತ್ಯಿಸುವುದುಂಟು. ಒಬ್ಬರ ಕಂಸಾಳೆ ಮತ್ತೊಬ್ಬರು ಕುಟ್ಟುತ್ತಾ ಕುಣಿಯುವ ವೈಖರಿ ಆಕರ್ಷವಾಗಿರುತ್ತದೆ. ಪ್ರಶ್ನೆ 39: ಡೊಳ್ಳು ಬಾರಿಸುವ ಕಲಾವಿದರ ವೇಷಭೂಷಣಗಳ ಹೇಗಿರುತ್ತದೆ? ಉತ್ತರ: ಡೊಳ್ಳು ಕುಣಿತ ಜನಪದ ಕಲೆಗಳಲ್ಲಿ ವಿಶಿಷ್ಟವಾದದ್ದು. ಕುಣಿತದ ಕಾಲಕ್ಕೆ ವಾದ್ಯಗಾರರು ಹಸಿರು ಇಲ್ಲವೇ ಕೆಂಪು ಬಣ್ಣದ ಗಗ್ಗರಿ ಅಂಗಿ ಟೋಪಿಗೆ ತೊಡುವವರು 2 ಕೈಗಳಲ್ಲಿ ಅದೇ ಬಣ್ಣದ ಕರವಸ್ತ್ರ ಹಿಡಿದಿರುತ್ತಾರೆ. ಸಾಮಾನ್ಯವಾಗಿ ಡೊಳ್ಳು ಬಾರಿಸುವವರು ದೇಹದ ಮೇಲು ಭಾಗಕ್ಕೆ ಕರಿಯ ಕಂಬಳಿಯನ್ನು, ಸೊಂಟದ ಭಾಗಕ್ಕೆ ಮೊಣಕಾಲು ಮೇಲೆ ಬರುವಂತೆ ಕಚ್ಚಿ ಪಂಚೆಯನ್ನು ಉಡುತ್ತಾರೆ. ಕೆಲವೊಮ್ಮೆ ಹುಲಿಯ ಚರ್ಮದ ರೀತಿಯ ಉಡುಪನ್ನು ಧರಿಸುತ್ತಾರೆ. ಕುಣಿತಕ್ಕೆ ಹಿನ್ನೆಲೆಯಾಗಿ ಡೊಳ್ಳು, ತಾಳ ಮತ್ತು ಕೊಳಲು ಇರುತ್ತದೆ. ಪ್ರಶ್ನೆ 40: ಯಕ್ಷಗಾನದ ವೈಶಿಷ್ಟ್ಯ ಹಾಗೂ ಪೂರ್ವರಂಗದ ಉದ್ದೇಶವೇನು? ಉತ್ತರ: ಯಕ್ಷಗಾನ ನೃತ್ಯ
ಪ್ರಧಾನ ಕಲೆ ಪ್ರಾರಂಭದಲ್ಲಿನ ದೇಸಿ ಕಲೆಯಾಗಿದ್ದು, ಆನಂತರ ಶಾಸ್ತ್ರದ ಚೌಕಟ್ಟು ಒಳಪಟ್ಟಿದೆ. ಇದು ಪ್ರೇಕ್ಷಕರನ್ನು ಮಂತ್ರಮುಗ್ಧರನ್ನಾಗಿಸುವ ಅಪೂರ್ವ ಶಕ್ತಿಯುಳ್ಳ ಕಲೆ. ಯಕ್ಷಗಾನದಲ್ಲಿ ಪ್ರಾದೇಶಿಕ ಪ್ರಭೇದಗಳಿವೆ. ಅದರಲ್ಲಿ ಪ್ರಮುಖವಾಗಿ 3 ಶೈಲಿಗಳಿವೆ: ತೆಂಗುತಿಟ್ಟು, ಬುಡತಿಟ್ಟು ಮತ್ತು ಬಡಗುದಿಟ್ಟು. ಯಕ್ಷಗಾನಕ್ಕೆ ದಶಾವತಾರ ಬಯಲಾಟ ಹೆಸರಿದೆ. ಸಾಮಾನ್ಯವಾಗಿ ಬಯಲಾಟ ಪ್ರದರ್ಶಿತವಾಗುವುದು ಹಳ್ಳಿಯ ಬಯಲಿನಲ್ಲಿ, ಆದ್ದರಿಂದ ಅದು ಬಯಲಾಟ ಯಕ್ಷಗಾನವಾಗಿದೆ. ಈ ಕೆಳಗಿನ ಒಂದು ವಿಷಯಕ್ಕೆ 15 ವಾಕ್ಯಗಳಿಗೆ ಕಡಿಯಿಲ್ಲದಂತೆ ಪ್ರಬಂಧ ಬರೆಯಿರಿ. ಇಲ್ಲಿ ಸಾಯುವ ಕೃಷಿ ಬಗ್ಗೆ 15 ವಾಕ್ಯಗಳಲ್ಲಿ ಕೃಷಿ ಬಗ್ಗೆ ವಿವರವಾಗಿ ಬರೆಯಿರಿ. ಸಾಮೂಹಿಕ: ನಾವು ಸಾಯುವ ಎಂದರೆ ಕೊಳೆಯಬಹುದಾದ ವಸ್ತುಗಳ ಅಂದರೆ ನಾವು ಯಾವುದಾದರೂ ಒಂದು ವಸ್ತುವನ್ನು ಭೂಮಿಗೆ ಎಸೆದಾಗ ಅದು ಕೆಲವು ದಿನಗಳಲ್ಲಿ ಮಣ್ಣಿನೊಂದಿಗೆ ಬೆರೆತು ಗೊಬ್ಬರವಾಗುತ್ತದೆ. ಉದಾಹರಣೆಗೆ ಸಸ್ಯಗಳ ಅವಶೇಷಗಳು, ಬಟ್ಟೆ, ಕಾಗದ, ಕಬ್ಬಿಣ ಮೊದಲಾದ ಈ ಭೂಮಿಯಲ್ಲಿ ಕೊಳೆತಾಗ ಮಣ್ಣಿನ ಭಾಗವೇ ಆಗುತ್ತದೆ. ಆ ಮಣ್ಣಿನ ಹೆಚ್ಚಿನ ಫಲವತ್ತತೆ ತಂದುಕೊಡುತ್ತದೆ. ವಿಷಯದ ನಿರೂಪಣೆ: ಆಧುನಿಕ ಬೇಸಾಯ ಪದ್ಧತಿಯಲ್ಲಿ ಸಾಯುವ ಕೃಷಿಗೆ ಇತ್ತೀಚಿನ ಹೆಚ್ಚಿನ ಆದ್ಯತೆ ದೊರೆಯುತ್ತದೆ. ಪ್ರಾಣಿಗಳ ಮೂಲಮೂತ್ರ, ತರಕಾರಿ, ಸಸ್ಯಗಳ ತ್ಯಾಜ್ಯ ಮೊದಲಾದ ವಸ್ತುಗಳನ್ನು ಅದಕ್ಕಾಗಿ ಸಿದ್ಧಪಡಿಸಿದ ತೊಟ್ಟಿಗಳಲ್ಲಿ ವೈಜ್ಞಾನಿಕವಾಗಿ ಸಂಗ್ರಹಿಸಿ, ಯಾವುದೇ ಬಗೆಯ ರಾಸಾಯನಿಕ ಪದಾರ್ಥಗಳನ್ನು ಸೇರಿಸದೆ ನೈಸರ್ಗಿಕವಾಗಿ ಕೊಳೆತ ಗೊಬ್ಬರ ತಯಾರಿಸುವುದು, ಆಮೇಲೆ ಅದನ್ನು ಶುದ್ಧಿಗೊಳಿಸಿ ಬೆಳೆಗಳಿಗೆ ನೇರವಾಗಿ ನೀಡುವುದು. ಇಂಥ ಗೊಬ್ಬರವನ್ನು ವ್ಯವಸಾಯದಲ್ಲಿ ಬಳಕೆ ಮಾಡುವುದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚುತ್ತದೆ. ನೀರನ್ನು ಹೆಚ್ಚು ಕಾಲ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೆಚ್ಚುತ್ತದೆ. ಅಲ್ಲದೆ ಸಾಮಾನ್ಯ ಕೀಟ ಬಾಧೆಗಳಿಗೆ ಬೆಳೆ ಬೇಗ ಹಾನಿಯಾಗುವುದಿಲ್ಲ. ಕೀಟ ಬಾಧಗಳಿಗೆ ಸಾಯುವ ಪದ್ಧತಿಯಲ್ಲಿ ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಮೊದಲಾದ ಔಷಧಿಗಳಿಗೆ ಇವು ರೋಗಗಳನ್ನು ನಿವಾರಿಸುವುದಲ್ಲದೆ ಅಲ್ಲಿನ ಉತ್ಪನ್ನವಾದ ತರಕಾರಿ, ಹಣ್ಣು, ಬೆಳೆಗಳನ್ನು ಸೇವಿಸುವುದರಿಂದ ಮನುಷ್ಯನ ಆರೋಗ್ಯದ ಮೇಲೆ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಆಗುವುದಿಲ್ಲ. ಉಪಸಾರ: ಒಟ್ಟಿನಲ್ಲಿ ಸಾಯುವ ಕೃಷಿ ಪದ್ಧತಿಯಲ್ಲಿ ಇಂದಿನ ಆಧುನಿಕ ಯುಗದಲ್ಲಿ ಹೆಚ್ಚು ಉಪಕಾರಿಯಾದದ್ದು ಬೆಳೆಗಳಿಗೆ ಆಧುನಿಕ ರಾಸಾಯನಿಕ ಔಷಧಗಳ ಬಳಕೆಯನ್ನು ಕಡಿಮೆ ಮಾಡಿ ಅದರಿಂದ ಉಂಟಾದ ದುಷ್ಪರಿಣಾಮಗಳನ್ನು ತಡೆಯಬಹುದು. ಹಾಗಾಗಿ ಇಂದಿನ ದಿನಗಳಲ್ಲಿ ಸಾಯುವ ಕೃಷಿ ಪದ್ಧತಿಯ ರೈತ ಮಿತ್ರ ಪದ್ಧತಿ ಮತ್ತು ಪರಿಸರ ಸ್ನೇಹಿ ಕೃಷಿ ಪದ್ಧತಿ ಎನಿಸಿದೆ. ಈ ವಿಡಿಯೋ ನೋಡೋದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಧನ್ಯವಾದಗಳು.